ಸೊ ಈಗ ಕರೋಲರಿ ಬಿಪಿಟಿ ಅಂದ್ರೆ ಏನು ಫಸ್ಟ್ ಅದು ಅರ್ಥ ಮಾಡ್ಕೊಂಡೇ ಇದ್ರೆ ಈ ಥರ್ಡ್ ಪ್ರಾಬ್ಲಮ್ ಮಾಡಕ್ಕಾಗಲ್ಲ. ಸೊ ಏನ್ ಕರೋಲರಿ ಬಿಪಿಟಿ? ಸೊ ಈಗ ನಿಮಗೆ ಆಲ್ರೆಡಿ ಬಿಪಿಟಿ ಗೊತ್ತಿದೆ, ಅಷ್ಟಿದ ಗೊತ್ತಿದೆಯೋದಲ್ವಾ? ಎ ಬಿ ಸಿ ಡಿ ಇ. ಸೊ ಇದಕ್ಕೆ ನೀವು ಬಿಪಿಟಿ ಗೊತ್ತು. ಈಗ ನಾನು ಹೇಳ್ತಿದ್ದೀನಿ ಕರೋಲರಿ ಬಿಪಿಟಿ. ಇದನ್ನ ಸ್ಟೇಟ್ಮೆಂಟ್ ಬೇಡ, ಜಸ್ಟ್ ಅದನ್ನ ಅಪ್ಲೈ ಮಾಡೋದು ಕಲಿಬೇಕು ನಾವು. ಕರೋಲರಿ ಬಿಪಿಟಿ. ಸೊ ಕರೋಲರಿ ಬಿಪಿಟಿ ಏನಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಇದು ಜಸ್ಟ್ ಇವೆರಡು ಸ್ಟೇಟ್ಮೆಂಟ್ ಬರೆಯೋದ್ ಕಲ್ತ್ರೆ ಸಾಕು. ಒಂದನೇದು ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಒಂದನೇದು ಓಕೆನಾ? ಸೆಕೆಂಡ್ ಅನ್ನು ಪಿ ಡಿ ಬೈ ಎ ಬಿ, ಸಿಇ ಬೈ ಎ ಸಿ. ಸಾರಿ, ಇಲ್ಲಿ ಚೇಂಜ್ ಮಾಡಿದೆ, ಇಲ್ಲಿ ಚೇಂಜ್ ಮಾಡ್ಬೇಕೀಗ. ಬಿ ಡಿ, ಓಕೆ ಓಕೆ, ಐ ವಿಲ್ ರೈಟ್ ಎ ಬಿ ಬೈ ಬಿ ಡಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಎ ಸಿ ಬೈ ಸಿಇ. ಇವೆರಡು ಕರೋಲರಿ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು. ಸೊ ನೋಡಿ, ಕರೋಲರಿ ಫಸ್ಟ್, ಇದು ಫಸ್ಟ್ ಕರೋಲರಿ ಫಾರ್ಮುಲಾ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಎ ಬಿ, ಎ ಇ ಡಿವೈಡೆಡ್ ಬೈ ಎ ಸಿ. ಸೆಕೆಂಡ್ ಒನ್ ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂಡ್ ಎ ಸಿ ಡಿವೈಡೆಡ್ ಬೈ ಇ ಸಿ. ಸೊ ನಾವ್ ಇದ್ರಲ್ಲಿ ಇದೊಂದೇ ಯೂಸ್ ಮಾಡೋದು, ಬಟ್ ನಿಮಗೆ ಗೊತ್ತಿರ್ಬೇಕು ಎರಡನ್ನು ಬರಿಬೇಕು ಅಂತ, ಬರಿಬಹುದು ಅಂತ. ಓಕೆನಾ? ಸೊ ಕ್ಲಿಯರಾ? ಇದು ಎಲ್ಲೂ ಕೇಳಲ್ಲ. ಈಗ ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಲ್ಲ ನಾನು, ಅದಕ್ಕೆ ಇದು ಬೇಕೇ ಬೇಕು. ಕ್ಲಿಯರಾ? ಅದಿರೇನ್ರಮ್ಮ? ಅಕ್ಕಂದಿರಾ? ಅಕ್ಕಂದಿರಾ ಇದೀರಾ? ಇದೀವಿ. ಓಕೆ, ಕರೋಲರಿ ಬಿಪಿಟಿ ಯಾರಿಗೆ? ಜಸ್ಟ್ ಯು ಹ್ಯಾವ್ ಟು ಡ್ರಾ ದ ರೇಷಿಯೋ. ನಿಮಗೆ ರೇಷಿಯೋ ಬರೆಯಕ್ ಬಂದ್ರೆ ಸಾಕು. ಎ ಡಿ ಡಿವೈಡೆಡ್ ಬೈ ಎ ಬಿ ಅಂಡ್ ಎ ಇ ಡಿವೈಡೆಡ್ ಬೈ ಎ ಸಿ. ಸೆಕೆಂಡ್ ಆಪ್ಷನ್ ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂಡ್ ಎ ಸಿ ಡಿವೈಡೆಡ್ ಬೈ ಸಿ. ಇವೆರಡು ಬರ್ಕೊಳ್ಳಿ ಕರೋಲರಿ ಬಿಪಿಟಿ. ಥಿಯರಂ ಪ್ರೂವ್ ಅವಶ್ಯಕತೆ ಇಲ್ಲ. ಜಸ್ಟ್ ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಸಹನಾ ಇದು ಬೇಕು. ಸಹನಾ ಅಲ್ಲ ಸರ್, ಭಾವನಾ. ನಿಟ್ಟೂರು ಅವಲಕ್ಕಿ ಭಾವನಾ ಅಲ್ವಾ? ಹಾ ಸರ್. ಹೂನವ, ಅವಲಕ್ಕಿ ತಿನ್ನ. ಬರ್ಕಂಡ್ರ ಎಲ್ಲಾರು ಕರೋಲರಿ ಬಿಪಿಟಿನ? Yes sir. Okay, you can write down the third problem and figure 6.18 ಅಂತ ಇದೆ ನೋಡ್ರಿ. ಅಲ್ಲಿ ಹಿಂದಿ ಫಿಗರ್ 6.18 ಅಂತ ಬರೆಯೋದ್ ಬೇಡ, ಇಂದ ಫಿಗರ್ ಅಂತ ಬರ್ಕೊಳ್ರಿ. ಅಲ್ಲಿ ಬುಕ್ ಅಲ್ಲಿ ನಿಮಗೆ ತೋರ್ಸಕ್ಕೋಸ್ಕರ ಯಾವ ಪ್ರಾಬ್ಲಮ್ ಅಂತ ಬರ್ದಾನೆ. ನೀವೇನ್ ಮಾಡ್ತೀರಿ ಗೊತ್ತಾ? ಅಲ್ಲಿ ಕತ್ತೆ ಬರ್ದ್ರೆ ಕಿರುಬ ಬರ್ದ್ರೆ ಕಿರುಬ ಕಿರುಬ ಅಂತಾನೆ ಬರ್ಕಂತೀರಿ, ಕತ್ತೆ ಕತ್ತೆ ಅಂತ ಬರ್ಕಂತೀರಿ. ಇನ್ ದ ಫಿಗರ್ 6.18 ಬೇಡ, ಇನ್ ದ ಫಿಗರ್ ಅಂತ ಬರ್ಕೊಂಡು ಯು ಹ್ಯಾವ್ ಟು ರೈಟ್ LM parallel to CB. ಬರ್ಕೊಳ್ಳಿ ಬೇಕಾ? ಸರ್ ಇನ್ನೊಂದ್ಸರಿ ಹೇಳಿ ಸರ್. ಏನು ಸರ್ ಅದ್ ಯಾಕೋ ಲಾಗೌಟ್ ಆಯ್ತು, ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿ ಸರ್. ಸೊ ಹರ್ಷಿತಾ,
ಕರೋಲರಿ BPT-ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇದು ಇನ್ನ ಲಾಸ್ಟ್ ಇಯರ್ ಅಲ್ಲೆಲ್ಲ ಕರೋಲರಿ BPT-ನ ಪ್ರೂವ್ ಮಾಡ್ತಿದ್ವಿ. ಈಗ ನಿಮಗೆ ಜಸ್ಟ್ ಓನ್ಲಿ BPT-ನ ಪ್ರೂವ್ ಮಾಡಕ್ ಕೇಳಿದಾನೆ. ಸೊ ಇಲ್ಲಿ ಕರೋಲರಿ BPT-ನ ಬರೆಯಕ್ಕಷ್ಟೇ ಬರಬೇಕು. ನಮ್ಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾವ ಕಾನ್ಸೆಪ್ಟ್ ಬೇಕೋ ಅದನ್ನ ಅಪ್ಲೈ ಮಾಡ್ಕೋಬೇಕು. ಇವೆರಡರಲ್ಲಿ ಎರಡೂ ತಗೋಬೇಕು ಅಂತ ಏನಿಲ್ಲ. ಯಾವ್ದಾದ್ರು ಎರಡರಲ್ಲಿ ಒಂದು ನಮಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅದನ್ನ ಬಳಸ್ಕೋಬೇಕು. AD divided by AB and AE divided by AC. Second one AB divided by BD and AC divided by CE. ಬರ್ಕಂಡ್ರ? ಸೊ ಅದಾದ್ಮೇಲೆ ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ರಿ. ಹರ್ಷಿತಾ ಬರ್ಕಂಡ? ಸರ್. ಓಕೆ, ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ರಿ. ಚಿನ್ಮಯಿ ಹಾ ಸರ್. ಬಂದ್ಯಾ? ಹಾ ಬಂದೆ. ಬಂದೆ, ವೆರಿ ಗುಡ್. ಅವಳು ಹರ್ಷಿತಾ ನೀ ಬರ್ಬಾರ್ದು ಅಂತ ಏನಾರ ಮಾಡ್ಸಿರ್ತಾಳೆ, ನಿಂಬೆಹಣ್ಣು ಗಿಂಬೆಣ್ಣು ತಗೊಂಡಿರ್ತಾಳಕ್ಕೆ. ಇಲ್ಲ ಸರ್, ಅವಳೇ ಹೇಳಿದ್ದು. ಅಲ್ಲ ಕರೆಕ್ಟು, ಆದ್ರೆ ಹೇಳ್ತಾಳೆ, ಮಾಡ್ತಾಳ ಅದಕ್ಕೆ ಅಲ್ಲವಾ? ನೋಡ್ಬೇಕು ಸರ್, ಅಜಿತ್ತು ವಿಡಿಯೋ ನೋಡ್ಬೇಕಿತ್ತು ಸರ್. ಈ ಕಡೆ ತಿರುಗಿ ನೀವು ರಿಯಾಕ್ಷನ್ ಅಜಿತ್ತು ರಿಯಾಕ್ಷನ್ ನೋಡ್ಬೇಕಿತ್ತು ಸರ್. ರಿಯಾಕ್ಷನ್ ನೋಡ್ಬೇಕಿತ್ತಾ? ಸರ್ ಆ ಕಡೆ ತಿರ್ಗ್ಬಿಟ್ಟಿದ್ವಿ ಸರ್. ಇಲ್ಲಿ ಪಾಪ ಅವಳ ಹಂಗ್ ಸುಮ್ನೆ ಹರ್ಷಿತಾ ಇದ್ದಾಳಲ್ಲ, ಒಳ್ಳೆ ನೇಚರ್ ಇದೆ ಹೇಳ್ತಾಳೆ. ಸುಮ್ನೆ ಹಂಗ ಅನ್ನೋದಷ್ಟೇ ಪಾಪ. ಮತ್ತೆ ನೀವೆಲ್ಲರೂ ಹಂಗೇನಕ್ ಹೋಗ್ಬೇಡ್ರಿ ಹರ್ಷಿತಂಗೆ. ಇವ್ರು ಬರ್ಲಿಲ್ಲಲ್ಲಮ್ಮ ಹರ್ಷಿತಾ? ಯಾರಿಗೆ? ದಿದ್ಗೆ ಜಗದೀಶ ಮತ್ತು ಲಿಖಿತಾ ಅವರಿಬ್ಲರ್ ಬಿಟ್ಟೇ ಬಿಟ್ರು. ಚಿನ್ಮಯಿ ಹಾ ಸರ್. ಅವಾಗ್ಲೇ ಸೇರ್ಕೊಂಡಿದ್ರೆ ಎಷ್ಟ್ ಹೇಳಿ ನಾನು ನಿಮ್ಮ ಮನೆ ಫೋನು ಮಾಡಿದ್ದೆ, ಹೇಳಿದ್ರು ಸರ್. ಆದ್ರೆ ನೀನು ನೆಗ್ಲಿಜೆನ್ಸಿ ಮಾಡಿದೆ. ಸರ್ ನಮಗೆ ಬೇರೆ ಡಯಾಗ್ರಾಮ್ ಇದೆ ಸರ್. ಬೇರೆ ಡಯಾಗ್ರಾಮ್ ಇದೆ ಸರ್ ನಮಗೆ. ಅಕ್ಕ ನೋಡಲ್ಲಿ 6.18. ಸರ್ ಅವಳು 6.19 ನೋಡ್ತಿದ್ದಾಳೆ. ಲಾಲ್ ಬಸಕ್ಕ, ಅದು 2 ಪಕ್ಕನೇ ಕೊಟ್ಟಿದ್ದಾನೆ. ಅದನ್ನ 2 ಪಕ್ಕ ಕೊಟ್ಟಾನ ಅಂದ್ರೆ ಅದ್ ಕನ್ಫ್ಯೂಸ್ ಆಗ್ಬೇಡ. ಈ ಥರ್ಡ್ ಪ್ರಾಬ್ಲಮ್ ಫಿಗರ್ ನ 2 ಪ್ರಾಬ್ಲಮ್ ಕಡೆ ಪಕ್ಕದಲ್ಲಿ ಕೊಟ್ಟಿದ್ದಾನೆ. ಹರ್ಷಿತಾ, ಅವಳು ಒಂದ್ ಕನ್ನಡಕ ಕೊಡ್ಸಕ್ಕಾಗಲ್ಲ ನಿನಗೆ? ಕೊಡಿಸ್ತೀನಿ ಸರ್. ಏನ್ ಫ್ರೆಂಡ್ಸ್ ಅವ ನೀವು, ದೇವರಾಣ ನಿಮ್ಮ ಅದ್ ಹೆಂಗಯ್ಯಪ್ಪ. ಭಗವಂತನೇ ಪಾರ್ ಮಾಡ್ಬೇಕು ವಾಗ್ದೇವಿಯರ್ನ. ಆ ತರಳು ಬಾಳವ್ರು 21, 22, 23 3 ಜನ ಬಂದ ನೋಡು ಹರ್ಷಿತ. ಇವತ್ತು ನಿನ್ನೆ 22 ಇರ್ಲಿಲ್ಲ, ಅಲ್ಲ 21 ಇರ್ಲಿಲ್ಲ. ಸರ್ ದೋಸೆ ದೋಸೆ ಎಲ್ಲೋಗಿತ್ತ ಗೊತ್ತಿಲ್ಲ. ದೋಸೆ ಒಯ್ಯಕ್ ಹೋಗಿರ್ತಾರೆ ಸರ್ ಪಾಪ. ಸಮನ್ವಿ ಸರ್. ಅದೇನವ? ಎಸ್ ಸರ್ ಇದೀವಿ. ಹೋಮ್ ವರ್ಕೇ ಬರ್ದಾಕಿಲ್ಲ ಗೊತ್ತಾಯ್ತಾ? ಅದು ಆಕ್ಚುಲ್ ಬುಕ್ ಬಿಡಲ್ಲ ನಾನು. ನಾಳೆ ಬರ್ದ ಹಾಕ್ತಿವಿ ಸರ್. ನೆನ್ನೆ ಬರೇ 8 ಸಲ ಅಷ್ಟೇ ಹಾಕಿದೀವಿ. ಇನ್ನ 12 ಸಾರಿ ಬರ್ಬೇಕು. ಎಸ್ ಸರ್ ಹಾಕ್ತಿವಿ. ಈಗ ಅದನ್ನೇ 8 ಸಾರಿ ಮತ್ತಾಕು 16 ಸಾರಿ ಹಾಕತ್ತೆ. ನೋ ಸರ್ ಹಾಕ್ತಿವಿ ಬೇರೆ. ಡೇಟ್ ಬರ್ದಾಕ್ಬೇಕು ಅಂತ ಹೇಳಿದೀನಿ. ನಾನ್ ಹೇಳೋದೇನ್ ಗೊತ್ತಾ? ಅದ್ ಅರ್ಥನೇ ಆಗ್ಲಿಲ್ಲ ಅದೇನ್ ಹಾಕಿದೀರಾ ಅಂತ. ನಾನ್ ಹೇಳೋದೇನ್ ಗೊತ್ತ ಸಮನ್ವಿ, ಈಗ ನಿಮ್ಮ ಒಳ್ಳೇದಕ್ಕೆ ನಾನು ಬರ್ಸ್ತಿದ್ದೀನಿ ಹೊರತು ನನಗೆ ನೋ ಪ್ರಾಫಿಟ್. ಆಯ್ತಾ? ಇನ್ನು ಬೇಕಾರೆ ಮಾರ್ನಿಂಗ್ ಹೇಳು, ಅವಳ್ದು ಅಂಗಡಿ ಇದೆ, ಎಕ್ಸರ್ಸೈಸ್ ತಗೊಳಕೋಸ್ಕರ ಬೇಕಾದ್ರೆ ಅವಳು ಹೇಳ್ಬೋದು ನಮ್ಮ ಅಂಗಡಿ ತಗೊಳ್ರಿ ಅಂತೇಳಿ ಜಾಸ್ತಿ ಬರ್ಸ್ಬೋದು ಬೇಕಾದ್ರೆ ಮಾನ್ಯ. ನಂದು ಏನ್ ಅಂಗಡಿ ಇದೆಯಾ?
ಮಾನ್ಯ ಬೇಕಾದ್ರೆ ಹಂಗ್ ಮಾಡ್ಬೋದು. ಹೇಳ್ರಿ ಸರ್ ನಮ್ಮ ಅಂಗಡಿಗೆ ಸಾಮಾನ್ವಿ ವಂಶಿ ಎಕ್ಸರ್ಸೈಸ್ ತಗೊಂತಾರೆ, ಅದಕ್ಕೆ ಜಾಸ್ತಿ ಹೋಮ್ವರ್ಕ್ ಹೇಳ್ರಿ ಅಂತ ಹೇಳ್ಬೋದು ಹಾಕ್ಬೇಕಾರೆ. ಅಲ್ವಾ ಮಾನ್ಯ? ಓಕೆ ಬರ್ರಿ, ಎಲ್ಲಾರ್ದು ಆಯ್ತಾ ಬರ್ಕೊಂಡು? ಅಯ್ಯೋ ಶಿವನೇ, ಚಿತ್ರ ಬರ್ಕೊಳಕ್ ನಿಮ್ಗೆ ಒಂದೊಂದ್ ದಿವಸ ಒಂದೊಂದ್ ಚಿತ್ರ ಬರ್ಕೊಂಡು ಇನ್ ದಿ ಫಿಗರ್ ಅಥವಾ ಇನ್ ದ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ತಗಂತೀನಿ ನೋಡ್ರಿ, ನೋಡ್ತಾ ಬರ್ಬೇಕು. ಎ ಬಿ ಸಿ ನೋಡ್ರಿ, ಕಾಣ್ತಾ ಐತಾ ಯಾರಿಗಾರೆ? ರಚನಾ ನಿನಗೆ ಕಾಣ್ತಾ ಐತಾ? ಸಾನಾ ಕಾಣಿಸ್ತಿದೆ. ಅದ್ ಯಾಕೆಂದ್ರೆ ಒಂದು ವಾರ ಕನ್ನಡಕ ಹಾಕೊಂಡ್ರೆ ಒಂದು ಹೊಂದಾಣಿಕೆ ಆಗಕ್ ಬೇಕು, ಅಡ್ಜಸ್ಟ್ಮೆಂಟ್. ಅದಕ್ಕೆ ನಾವ್ ಒಂದ್ಸಲ ಕೇಳ್ಬೇಕಲ್ಲ, ತಪ್ಪು ಕಾಣ್ತೈತ, ಸಣ್ಣ ಸಣ್ಣ ಕಾಣ್ತೈತ, ನಾರ್ಮಲ್ ಆಗಿ ಕರೆಕ್ಟ್ ಕಾಣ್ತೈತಾ? ಓಕೆ. ಎಂ ಎಲ್ ನೋಡ್ರಿ, ಎಂ ಎಲ್ ಐತಾ? ಸರ್ ಇದೆ. ಪ್ಯಾರಲಲ್ ಟು ಬಿ ಸಿ, ಕರೆಕ್ಟಾ? ಎಂ ಎಲ್ ಇಟ್ ಈಸ್ ಪ್ಯಾರಲಲ್ ಟು ಬಿ ಸಿ. ನಾವೀಗ ಅಪ್ಲೈ ಬೈ ಕರೋಲರಿ ಬಿಪಿಟಿ. ನೋಡ್ರಿ, ಕರೋಲರಿ ಬಿಪಿಟಿ ಪ್ರಕಾರ ನೋಡ್ರಿ, ಈಗ ಐ ವಿಲ್ ರೈಟ್ AM divided by AB. ಬರಿಬೋದಾ? AM divided by AB, ಇದು ಇದಕ್ಕೆ ಪ್ಯಾರಲಲ್. ನೆಕ್ಸ್ಟ್ AL divided by AC. ಯು ಕ್ಯಾನ್ ಕರೆಕ್ಟ್ ಇಕ್ವೇಶನ್ 1. ಇದು ಅರ್ಥ ಆಗ್ತಾ ನೋಡ್ರಿ, ಸುಮ್ನೆ ಮಕ್ಕಿ ಬರ್ಕಬೇಡ್ರಿ, ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಏನಾರ ಡೌಟ್ ಬಂತಂದ್ರೆ ಅಲ್ಲೇ ಕೇಳಿ. ಇನ್ನೊಂದ್ಸರಿ ಹೇಳಿ ಸರ್. ಅಕ್ಕ ನೋಡಕ್ಕ, ಇಲ್ಲಿ ಕರೋಲರಿ ಬಿಪಿಟಿ ಒಳಗೆ ಇಲ್ಲಿ ನಮ್ಮ ಬರೀ ಬಿಪಿಟಿ ಆದ್ರೆ AM divided by MB, AL divided by LC ಬರಿತಿದ್ವಿ, ಹೌದಾ? ಬರೀ ಬಿಪಿಟಿ ಆಗಿದ್ರೆ ಅರ್ಷಿತಾ divided by MB, AL divided by LC ಬರಿತಿದ್ವಿ. ಬಟ್ ನೌ ಐ ಆಮ್ ಅಪ್ಲೈಯಿಂಗ್ ಕರೋಲರಿ ಬಿಪಿಟಿ, AM divided by AB, AL divided by LC. ಇನ್ನೊಂದು ಅಪ್ಲೈ ಮಾಡ್ಬೋದು, MB divided by AB divided by AB divided by MB, AC divided by LC. ಅದು ನಮಗೆ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ಓಕೆ. ಇನ್ ದ ಟ್ರಯಾಂಗಲ್ ಅಗೈನ್ ಒನ್ ಮೋರ್ ಟ್ರಯಾಂಗಲ್ is there, ADC. ಕಾಣ್ತಾ ಐತಾ ನೋಡ್ರಿ, ADC ಐತಾ? ನಿಮ್ಮ ಹತ್ರ ಇರೋ ಫಿಗರ್ ನೋಡ್ರಿ, ನನ್ನ ಹತ್ರ ಇರೋ ಫಿಗರ್ ಅಲ್ಲಿ ನೋಡೋದಲ್ಲ. ನೀವು ಬರ್ಕೊಂಡಿದ್ರೆ ಆ ಫಿಗರ್ ಅಲ್ಲಿ ಐತಾ ಇಲ್ಲ ಅಂತ, ಯಾಕಂದ್ರೆ ನೀವು ADC ಕಡೆ PQR ಕೊಡ್ಕೊಂಡ್ರೆ. ಸೊ NL ಪ್ಯಾರಲಲ್ ಟು ಯಾವುದಕ್ಕೆ? DC ಅಥವಾ PD ಬೈ ಕರೋಲರಿ ಬಿಪಿಟಿ. BPT. Ashita, I will write AN divided by AD. Oh, ಕತ್ಲಿಕೆರೆ ಟೀಮ್ ಮಾತಾಡ್ತಿದ್ದಾರೆ. AL divided by AC. Equation 2. ಈಗ ಫ್ರಮ್ ಇಕ್ವೇಶನ್ 1 and 2 ನೋಡ್ರಿ, ಎರಡು ಇಕ್ವೇಶನ್ RHS ಈಕ್ವಲ್ ಇದಾದ್ಮೇಲೆ ಎರಡು ಇಕ್ವೇಶನ್ LHS ಈಕ್ವಲ್ ಇರ್ಬೇಕಾ ಬೇಡ? ಸರಿ, ಈಕ್ವಲ್ ಇರ್ಬೇಕು. ಇದ್ದೇ ಇರ್ತಾವ, ಹೌದಲ್ವಾ? ಸಹ ಇದಕ್ ಸಮ, ಇದೂನು ಸಹ ಇದಕ್ ಸಮ ಅಂದ್ಮೇಲೆ ಇವ್ರಿಬ್ಬರು ಸಮ ಇರ್ಬೇಕು, ಹೌದಲ್ಲ? ಸೊ ಫ್ರಮ್ 1 and 2 you can write AM divided by AB is equal to AN divided by AD. ಏನ್ ಕೇಳಿದ್ದ? ಇಷ್ಟನ್ನೇ ಪ್ರೂವ್ ಮಾಡಕ್ ಕೇಳಿದ್ದ, ಮತ್ತೇನಾರು ಕೇಳಿದ್ನ? ಅಲ್ಲ, ಅಷ್ಟೇ ಕೇಳಿರೋದವನು. ಏನ್ ಕೇಳಿದ ನೋಡು, ಶೋ ದಟ್ AM divided by AB is equal to AN divided by AD. ಬಂತ ಉತ್ತರ? ಜಾಮಿಟ್ರಿ ಒಳಗೆ ಕೂಡೋದು ಕಳಿಯೋದಿರೋದಿಲ್ಲ. ನಮಗೆ ಥಿಯರಂ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ ಬಾರಿ ಈಸಿ ಇರುತ್ತೆ.
ಹರ್ಷಿತಾ ಮೇಡಮ್ ಸರ್ ಸ್ಕೂಲ್ಗೆ ಹೋಗಿದ್ದೆ ಇವತ್ತು? ಎಸ್ ಸರ್. ಹೋಗಿಲ್ಲ ಅಂದ್ರೆ ಮೊನ್ನೆ ನಿನ್ನೆ? ಇಲ್ಲ ಸರ್ ಹೋಗಿದ್ದೆ. ಹೌದೇನು? ಸಾಟರ್ಡೆ ಹೋಗಿರ್ಲಿಲ್ಲಲ್ಲ? ದೇವ್ರಿಗೆ ಎಸ್ ಹೋಗಿದ್ದೆ. ಸರ್. ಎಸ್ ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಬರಕ್ಕೆ. ಎಸ್ ಸರ್. ನಿನಗ್ ಕೇಳ್ಕೊಂಡೆ, ನಮ್ಮೆಲ್ಲರಿಗೂ ಕೇಳ್ದ. ಸರ್ ಎಲ್ಲರಿಗೂ. ವೆರಿ ಗುಡ್. ಹರ್ಷಿತಾ, ಅದು ಚಿನ್ಮಯಿ, ಹಾ ಸರ್. ಆ ಸಾನನ್ ಜೊತೆ ಸ್ವಲ್ಪ ಹುಷಾರಿರೋ. ಹ್ಞೂ ಸರಿ ಸರ್. ಅವ್ಳು ಲಿಂಗದಳ್ಳಿ ಸಾನ ಇದ್ದಾಳಲ್ಲ, ಸ್ವಲ್ಪ ಜಗನ್ ಜಾಕಿ ಇದ್ದಾಳಕ್ಕೆ. ಸರಿ ಸರ್. ಹುಷಾರಾಗಿರವ. ನಾವ್ ಏನ್ ಮಾಡ್ದೆ ಸರ್? ಇರೋದ್ ಹೇಳ್ಬೇಕು ನಾವು. ಈಗ ನಿನ್ ಮುಂದೆ ಹೇಳ್ತಿದ್ದೀನಿ ನಾನು. ಏನಾರೆ ಅವಳ ಮುಂದೆ ನಾನು ಏನಾರೆ ಫೋನ್ ಮಾಡಿ ಚಿನ್ಮಯಿ ಸಾನನ್ ಜೊತೆ ಹುಷಾರಾಗಿರೋ ಅಂತ ಹೇಳಿಲ್ಲ. ನಿನ್ ಮುಂದೆನೆ ನೇರವಾಗಿ ಹೇಳ್ತಿದ್ದೀನಿ. ಹರ್ಷಿತಾ ಸಾನ ಇದಾರಲ್ಲ, ಸ್ವಲ್ಪ ಹುಷಾರಾಗಿರೋ. ಸರ್ ಅವಳು ಹಂಗೆ ಸರ್, ಇವತ್ತು ಫಸ್ಟ್ ಡೇ ಅಲ್ಲ ಅದಕ್ಕೆ ಅಷ್ಟು ಡೀಸೆಂಟ್ ಆಗಿದ್ದಾಳೆ. ನೋಡೋಣ ಆಮೇಲೆ ಅವಾಗ ಹೋಗ್ಲಿ ಸರ್. ಅಲ್ಲ, ಇನ್ನೊಬ್ರು ಸೇರ್ಕೊಂಡಾಗ ಅವಾಗ ಮತ್ತೆ ಗುಂಡೇರಿ ಚಿನ್ಮಯಿ ಜೊತೆ ಹುಷಾರಾಗಿರೋ ಅಂತ ಹೇಳ್ತೀವಿ ಅವಾಗ ನಾವು. ಅಂದ್ರೆ ನೀವು ಈಗ ಒಪ್ಕೊಂಡ್ರು ಅಂತ ಆತು. ಸಾನ ಎಮ್ಮೆ ಸಾನ ಸರ್ ಒಪ್ಕೊಂಡ್ರ ಅವ್ರೀಗ? ಎಸ್ ಸರ್. ಏನಂತ? ಅವಳು ಹಂಗೆ ಸಾ ಅಂತಂದ್ರೆ ಇವ್ರು ಹೆಂಗೆ ಅದಾರ ಹಂಗೆ ಅಂತ ಅರ್ಥ ಆತ. ನಾನು ಸುಮ್ನೆ ಜಸ್ಟ್ ಒಂದು ತಾಡ್ಸ್ಬಿಟ್ಟೆ ಅವ್ರ ಜೊತೆ ಹುಷಾರಿರೋ ಅಂತಂದ್ರೆ. ಅವಳು ಹಂಗೆ ಸಾ ಅಂತಂದ್ರೆ ಇವ್ರು ಅದಾರೆ. ಹಂಗೆ ಗೊತ್ತಾದ್ ನೋಡಿ ಹೆಂಗೆ ಒಪ್ಕೊಂಡ್ಬಿಡ್ತಾರ ನೋಡಿ. ಸತ್ಯ ಹೆಂಗ್ ಹೊರ ಬರ್ತತೆ. ಎಷ್ಟ್ ದಿವಸ ಆದ್ರೂ ಮುಚ್ಚಿಡಕ್ ಆಗಲ್ಲ. ಗೊತ್ತಲ್ಲ? 21, 22, 23. ಓಕೆ. ಇನ್ ಟ್ರಯಾಂಗಲ್ ABC ಎಲ್ಲಾರ್ದು ಆಯ್ತಾ? ಇನ್ ಟ್ರಯಾಂಗಲ್ ABC ನೋಡ್ರಿ, ML ಪ್ಯಾರಲಲ್ ಟು BC. ನೋಡಿ, ML BC ಗೆ ಪ್ಯಾರಲಲ್ ಆಗಿದೆ. ನಾನು ಯಾವ ಥಿಯರಮ್ ಅಪ್ಲೈ ಮಾಡ್ತೀನಿ? BPT ಅಪ್ಲೈ ಮಾಡ್ತಾ ಇಲ್ಲ, ಕರೋಲರಿ BPT ಅಪ್ಲೈ ಮಾಡ್ತಿದ್ದೀನಿ. AM divided by AB and AL divided by AC. Okay, 1. Again, I will take one more triangle, ADC. Okay, in this triangle, NL is parallel to DC. NL is parallel to DC. By corollary BPT, you can write AN divided by AD, AL divided by AC. So, equation 2 ಅಂತ ಕರೀರಿ. 1 and 2 ನ ಅಬ್ಸರ್ವ್ ಮಾಡಿದ್ರೆ, ಸೊ ನೋಡ್ರಿ, 1 ನ ಇಕ್ವೇಶನ್ AL by AC ಗೆ ಈಕ್ವಲ್ ಆಗಿದೆ. 2ನೇ ಇಕ್ವೇಶನ್ ಅಲ್ಲಿ ಸಹ AL by AC ಈಕ್ವಲ್ ಆಗಿದ್ರೆ, 2 RHS ಈಕ್ವಲ್ ಇದಾದ್ಮೇಲೆ 2 LHS ಏನಾಗಿರ್ಬೇಕು? ಈಕ್ವಲ್ ಇರ್ತವೆ. ಫ್ರಮ್ 1 AM by AB is equal to AN by AD. So now write down the problem 4. ಸಾನ ಎಮ್ಮೆ ಸ್ಕೂಲಿಗೆ ಹೋಗಿದ್ದ? ಎಸ್ ಸರ್. ಹೋಗಿದ್ದ? ಎಸ್ ಸರ್. ತಂಗಿ ಬಂದಿದ್ಲಾ? ಸರ್ ನಿಮ್ ತಂಗಿ ಬಂದಿದ್ಲಾ? ಎಸ್ ಸರ್. ಇದು ಇವರು PS ನಿಮ್ ತಂಗಿ ನಮಸ್ಕಾರ ಮಾಡ್ದೇನೆ? ಇಲ್ಲ ಸರ್. ಯಾಕೆ? ಸರ್ ಅವಳು ಮಾಡ್ಬೇಕು ಸರ್, ನಾನಲ್ಲ. ರಿವರ್ಸ್ ಪ್ರೊಸೆಸ್ ಗೊತ್ತಲ್ಲ. ಇವತ್ತು ಚಿಕ್ಕವ್ರಿಗೆ ದೊಡ್ಡವ್ರ ರೆಸ್ಪೆಕ್ಟ್ ಕೊಡ್ಬೇಕು. ಸರ್ ನಾನ್ ರೆಸ್ಪೆಕ್ಟ್ ಕೊಡ್ತೀನಿ, ಕಾಲಿಗೆಲ್ಲ ಬೀಳಲ್ಲ ಸರ್. ನಿಮ್ ಅಮ್ಮ ಹೇಳಿದ್ ಮತ್ತೆ ಯಾಕೆ ಬಂದಾಗ ಇಲ್ಲಿ ಬಂದಾಗ ಹೇಳೋತ್ತು? ನಿಮ್ ಲಲಿತಾಜಿ ಬಂದಾಗ ಹಂಗೆ ಹೇಳೋತ್ತವ? ಇಲ್ಲ ಸರ್. ನನಗೇನ್ ಗೊತ್ತಿತ್ತು? ನೀನ್ ಖಾಲಿ ಬೆಳೆದ್ ನನಗ್ ಗೊತ್ತಿತ್ತಾ? ಆಮೇಲೆ ಸಾನ ಎಮ್ಮೆದು ಅವ್ರ ಅಪ್ಪಾಜಿ ಹೇಳಿದ್ರು, ಹಿಂಗೆ ಸರ್ ಅವಳು ಅವ್ರ ತಂಗಿ ಭಾರಿ ಎದುರ್ತಾಳೆ ಅಂತ.
ವಂಶಿದು ಅಂತೂ ಮೊನ್ನೆ ಅವ್ರ ಅಮ್ಮ ಬಂದಿದ್ಲಲ್ಲ ಅರ್ತಿ ಹೇಳ್ಬಿಟ್ಲು. ಸರ್ ಹೊಸ ಕ್ಯಾಂಡಿಡೇಟ್ ಒಂದು ಚಿನ್ಮಯಿ ಅವಳ್ದ ಹೆಂಗೆ ತಂಗಿ ಸರ್. ಅವಳೇ ಎದ್ರಕಂತ ಬಿಡು ಮತ್ತಿನ್ನೇನ. ಇನ್ ಫಿಗರ್ 6.19 ಅಂತ ಬರ್ಕೋಬೇಡ್ರಿ, ಇಂದ ಫಿಗರ್ ಅಂತ ಬರ್ಕೊಳ್ಳಿ. ಓವರ್. Yes, sir. Yes, sir. ನಾಳೆ ಕ್ಲಾಸ್ ಮಾಡೋಣ ಇದ್ ಬರ್ಕೊಂಡ್ಮೇಲೆ. ಸರ್ ಆಯ್ತು. ಓಕೆ ಬರ್ರಿ. ಫಿಗರ್ ನೋಡ್ರಿ, ಇನ್ ದ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ತಗಂತೀನಿ ನೋಡ್ರಿ. ABC ಒಳಗೆ ಇಟ್ ಈಸ್ DE parallel to AC. DE parallel to AC. ಈ DE it is parallel to AC. ಕ್ಲಿಯರಾ? ನೀವು ಪ್ಯಾರಲಲ್ ಬರ್ಕೋಬೇಕು, ನಾನು ಬರಿಬೇಕಾದ್ರೆ ಸ್ವಲ್ಪ ಇದಾಗಿರುತ್ತೆ. ಯು ಹ್ಯಾವ್ ಟು ರೈಟ್ ಡೌನ್ ಇನ್ ದ ಸ್ಟ್ರೈಟ್. ನಂತರ ಸ್ಕೇಲ್ ಇಲ್ಲ, ಆಗಿರುತ್ತೆ. ಸೊ DE is parallel to AC by BPT. ಅರ್ಥ ಮಾಡ್ಕೊಳ್ರಿ. ಬರ್ರಿ ಈಗ by BPT. ಸೊ ನಾವು ರೈಟ್ ನೋಡ್ರಿ, ಈಗ ನಾನು ಯಾವ ಟ್ರಯಾಂಗಲ್ ತಗೊಂಡಿದ್ದೀನಿ, ಯಾವ ಸೈಡ್ ಪ್ಯಾರಲಲ್ಲು, DE parallel to AC. ರಿಮೈನಿಂಗ್ ಸೈಡ್ಸ್ AE DF ಬಿಟ್ಬಿಡ್ರಿ, ಆ ಲೆಕ್ಕ ಕೌಂಟೇ ಇಲ್ಲ ನಿಮಗೆ. ಜಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ಟ್ರಯಾಂಗಲ್. ಒನ್ ಟ್ರಯಾಂಗಲ್ ಬರ್ಕೋಣ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ABC, ಒನ್ ಮೋರ್ ಈಸ್ ಯಾವುದು DE. ಈಗ ನೋಡ್ರಿ BPT ಅಪ್ಲೈ ಮಾಡ್ಬೋದು ಈಗ ಈಸಿಯಾಗಿ. ಈಗ ನೋಡ್ರಿ ಬೈ BPT ಏನು ಇದೊಂದು ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಇದು ಪಕ್ಕದಲ್ಲಿ ಒಂದು ಸಣ್ಣ ಚಿತ್ರ ಬರ್ಕೊಳ್ರಿ, ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ. BD DA ಅಥವಾ AD ಕರೆಕ್ಟಾ? BD ಬೈ DA AD. ಓಕೆ, ನೆಕ್ಸ್ಟ್ B by EC. ಬೈ EC. ನಾವು ಕ್ಲಿಯರ್ ನೋಡ್ರಿ. ಇದ್ರಾಗೆ ನೀವು ಹೇಳಕ್ ಹೋದ್ರೆ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಈ ಫಿಗರ್ ಹಾಕಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡ್ತು. BD by DA, BE by EC. ನೌ ಇಟ್ ಇಸ್ ಕ್ಲಿಯರ್. ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ಮೈಕ್ ಮ್ಯೂಟ್ ಮಾಡ್ಕ. ಬೈ ಒಂದ್ಸಲ ಈ ಚಿತ್ರ ಹಾಕೊಂಡ್ರ ಪಕ್ಕದಲ್ಲಿ, ಇದ್ರ ಪಕ್ಕದಲ್ಲಿ ಹಾಕೊಂಡ್ರಿ ನಿಮಗೆ ಗೊತ್ತಾಗಕ್ಕೋಸ್ಕರ. ನಾಟ್ ಫಾರ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ರಿ, ಬೇಕಾದ್ರೆ ಚಿತ್ರನೂ ಬರೀ ತಪ್ಪೇನಿಲ್ಲ. ನೀವು BPT ಅಪ್ಲೈ ಮಾಡಕ್ ಬರ್ಕೊಂಡ್ರೆ ತಪ್ಪೇನಿಲ್ಲ. ಏನು BPT? BD by DA, BE by EC, because DE parallel to AC. ಸರ್ BD by AD ನಾವು AD by BD ಅಂತಾನು ಬರ್ಕೋಬಹುದಾ? ಬರ್ಕೋಬಹುದು, ಬಟ್ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂತ ನೋಡು ಹರ್ಷಿತಾ. ನಾವು ಅಕಾರ್ಡಿಂಗ್ ಟು ಡಾಟಾ ನೀನ್ ಏನ್ ಪ್ರೂವ್ ಮಾಡ್ಬೇಕಲ್ಲ ಹರ್ಷಿತಾ, ಅದಕ್ಕೆ ರಿಲೆವೆಂಟ್ ಆಗಿ ಬರ್ಕೋಬೇಕು ಹರ್ಷಿತಾ. ಕಂಡ್ರೆ ತಪ್ಪಿಲ್ಲ, ಆದ್ರೆ ನಮ್ಮ ಆನ್ಸರ್ ಏನ್ ಬರ್ಬೇಕು ಅಂತ ಫಸ್ಟ್ ಕಾನ್ಸೆಪ್ಟ್ ತಲೆ ಒಳಗಿರ್ಲಿ. ಓಕೆನಾ? ಯಾವಾಗ್ಲೂ ನಾನು ಗುರಿ ಮುಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ರಿಲೆವೆಂಟ್ ಟು ಪ್ರಾಬ್ಲಮ್ಮೇ ಬರ್ಕೋಬೇಕು. ನಾವು ಬರ್ದ್ರೆ ಸರಿ ಇರ್ತದೆ, ಬಟ್ ಇಟ್ ಇಸ್ ನಾಟ್ ರಿಲೆವೆಂಟ್ ಟು ಸೊಲ್ಯೂಷನ್ ಈಗ ಹತ್ರ ಇರಂಗೆ ಬರ್ಕೋಬೇಕು. ಓಕೆ ಬರ್ರಿ ಈಗ ಒನ್ ಮೋರ್ ಟ್ರಯಾಂಗಲ್.
ಇನ್ ಸರ್ ಟ್ರಯಾಂಗಲ್ ಇದೇನ್ ಬಿಪಿಟಿ ತಗೊಂಡ್ರಿ ಹಾ ಕರೋಲರಿ ಬಿಪಿಟಿ ತಗೊಂಡಿಲ್ಲ ಬೇಕಾಗಿಲ್ಲ ಸರ್ ನಮಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅದು ಬಿಪಿಟಿನ ಓ ಅಥವಾ ಬಿಪಿಟಿ ಒಂದೇ ಒಂದು ಅದೊಂದೇ ಪ್ರಾಬ್ಲಮ್ ಕರೋಲರಿ ಬಿಪಿಟಿ ಇರೋದು. ಏನ್ ಬಿಡಿ ಕ್ವಶನ್ ಅಲ್ಲೇ ಗೊತ್ತಾಗುತ್ತಲ್ಲ ಸರ್. ಕ್ವಶನ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಅದೊಂದೇ ಪ್ರಾಬ್ಲಮ್ ಕರೋಲರಿ ಬಿಪಿಟಿ ಇರೋದು. ಇನ್ನೆಲ್ಲದಕ್ಕೂ ಡೈರೆಕ್ಟ್ ಆಗಿ ಬಿಪಿಟಿ. ಓಕೆನಾ? ಆಮೇಲೆ ಹೆಂಗ್ ಗೊತ್ತಾಗುತ್ತೆ ಅಂತ ನೋಡ್ರಲ್ಲಿ, ಉತ್ತರ ನೋಡ್ರಲ್ಲಿ. ಎ ಎಂ ಫಿಗರ್ ನೋಡ್ರೆ ಗೊತ್ತಾಗುತ್ತೆ. ಎ ಎಂ ಡಿವೈಡೆಡ್ ಬೈ ಎ ಬಿ ಬೇಕು. ಎ ಎಂ ಡಿವೈಡೆಡ್ ಬೈ ಎ ಬಿ ಬೇಕು ಅಂದ್ರೆ ಬರೇ ಬಿಪಿಟಿ ಅಪ್ಲೈ ಮಾಡಿದ್ರೆ ಎ ಎಂ ಡಿವೈಡೆಡ್ ಬೈ ಎಂ ಬಿ ಆಗ್ತಿತ್ತು. ನೋಡ್ರಿ ಚಿತ್ರ ನೋಡ್ರಲ್ಲಿ. ಎಸ್ ಸರ್ ಅರ್ಥ ಆಯ್ತು. ಹೌದಾ? ಅಲ್ಲಿ ಎ ಎಂ ಡಿವೈಡೆಡ್ ಬೈ ಎ ಬಿ ಕೊಟ್ಟನಂದ್ರೆ ಯು ಹ್ಯಾವ್ ಟು ಅಪ್ಲೈ ದಿ ಕರೋಲರಿ ಬಿಪಿಟಿ. ಕ್ಲಿಯರಾ? ಎಸ್ ಸರ್. ಇನ್ನೂ ಏನಾರ ಡೌಟ್ ಇದೆಯಾ? ನೋ ಸರ್. ಓಕೆ. ಸೊ ಈಗ ಒನ್ ಮೋರ್ ಟ್ರಯಾಂಗಲ್ ಬರೋಣ. ಈಗ ಯಾವ ಟ್ರಯಾಂಗಲ್ ಅಂದ್ರೆ ಇನ್ ಟ್ರಯಾಂಗಲ್ ಎ ಬಿ ಇ. ಚಿನ್ಮಯ ಅರ್ಥ ಆಗ್ತಿದ್ಯಾ? ಎಸ್ ಸರ್. ಎ ಬಿ ಇ. ಸೊ ಐ ವಿಲ್ ರೈಟ್ ಒನ್ ಮೋರ್ ಸಿಂಪಲ್ ಟ್ರಯಾಂಗಲ್ ಎ ಬಿ ಇ. ಯು ವಿಲ್ ರೈಟ್ ಡಿ ಎಫ್. ಸೊ ಯಾವುದು? ಡಿ ಎಫ್ parallel to AE. E by BPT. ಹೇಳ್ರಿ. by BPT ಹೇಳಿ. ಸರ್ BF by FE. ಅಲ್ಲ, BD by DA. ಓಕೆ. PF DF by EF. ಎಸ್ ಸರ್. ಈಗ ಇಟ್ ಇಸ್ ಈಕ್ವೇಶನ್ 1. ಇಟ್ ಇಸ್ ಈಕ್ವೇಶನ್. ಇದ್ರ ಬಗ್ಗೆ ನಾನು ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು ಯಾರಿಗಾರೆ ಯಾವ ಹಂತದಲ್ಲಾರು ಡೌಟ್ ಇದ್ರೆ ಕೇಳ್ರಿ. ಐ ವಿಲ್ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ಸೊ ನೋಡ್ರಿ, ಫಸ್ಟ್ ಫಿಗರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ ನಿಮಿಷ ನೋಡ್ರಿ. ಆಕ್ಚುಲಿ ಚಿಕ್ಕ ಫಿಗರ್ ಇಲ್ಲ ನಮ್ಮ ಹತ್ರ. ಆಕ್ಚುಲಿ ಬರ್ಬಿಡ್ತೀವಿ ನೋಡ್ರಿ, ಒಂದು ಸಣ್ಣ ಫಿಗರ್ ನಿಮ್ಗೆ ಅರ್ಥ ಆಗಕ್ಕೋಸ್ಕರ. ಎ ಬಿ ಸಿ ಯಾವ್ದೊಂದು ತಗೊಂಡಿದ್ವಿ ಅಲ್ಲಿ ಪ್ಯಾರಲಲ್ ಆಗಿ ಡಿ ಇ. ಕ್ಲಿಯರಾ? ಸೊ ಈಗ ಡಿಇ ಪ್ಯಾರಲಲ್ ಟು ಎ ಸಿ ಆದ್ರೆ ಯು ಕ್ಯಾನ್ ರೈಟ್ ಬೈ ಬಿಪಿಟಿ ಬಿಡಿ ಡಿವೈಡ್ ಬೈ ಎಡಿ ಅಂಡ್ ಬಿಇ ಡಿವೈಡ್ ಬೈ ಇಸಿ ಅಥವಾ ಸಿಇ. ಕ್ಲಿಯರ್? ಓಕೆ. ಅಗೈನ್ ಇನ್ ಟ್ರಯಾಂಗಲ್ ABE DF parallel to AE DF parallel to AE by BPT ಅಂದ್ರೆ ಅರ್ಧ ತಗೋಬೇಕು ಅಷ್ಟೇ. ಬಿಪಿಟಿ ಅಂದ್ರೆ ಕರೋಲರಿ ಬಿಪಿಟಿ ಅಂದ್ರೆ ಒಂದು ಸಣ್ಣದು ಡಿವೈಡ್ ಬೈ ದೊಡ್ಡದು ಅಷ್ಟೇ. ಕೆಲವೊಂದ್ ಸಾರಿ ದೊಡ್ಡದನ್ ಮೇಲೆ ಹಾಕಿ ಸಣ್ಣದನ್ ಕೆಳಗೆ ಹಾಕ್ತೀವಿ. ಕ್ಲಿಯರ್ ಆಯ್ತು? ಸೊ BD divided by AD and BF divided by FE. ಸೊ ಈಗ 1 and 2 ನೋಡ್ರಿ. 1 and 2 ನ LHS ಸಮ ಆದವ್ಮೇಲೆ 1 and 2 ನ RHS ಸಮ ಇರ್ತಾವ ಇಲ್ಲ? ಸಮಯ ಇರುತ್ತೆ ಸರ್. ಇರ್ತಾವಲ್ಲ? ಬರೀರಿ. ಫ್ರಮ್ 1 and 2 ಇರುತ್ತೆ ಸರ್. ಫ್ರಮ್ 1 and 2 ಹೇಳ್ರಿ. ಏನ್ ಬೇಕು ನಮ್ಗೆ ಆನ್ಸರು? BF by FE. ಯಾವ ಬರ್ಬೇಕಂತ ಬರೀರಿ. BF by FE is equal to BE by EC. It is the answer. It is the answer. Yes sir. ಏನ್ ಕಷ್ಟಪಟ್ರ, ಕೂಡಿದ್ರ, ಕಳದ್ರ, ಕುಣಿಸಿದ್ರ, ಬಾಕ್ಸಿದ್ರ? ಜಸ್ಟ್ know the definition of BPT. BPT ಅಪ್ಲೈ ಮಾಡ್ರೆ ಮುಗೀತಷ್ಟೇ. ನೋಡ್ರಿ ಎಷ್ಟು ಈಸಿ ಇದಾವ ಪ್ರಾಬ್ಲಮ್ಸ್. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಹೆಂಗಂದ್ರೆ ಈಗ ಬಿಟ್ಬಿಡ್ತಾರೆ. ಜಾಮೆಟ್ರಿ ಅಂದ್ರೆ ಕಷ್ಟ ಸರ್, ನಮ್ಗೆ ಕಷ್ಟ ಆಯ್ತಾ ತಾನ? ಲಿಂಗದಹಳ್ಳಿ, ಲಿಂಗದ ಹಳ್ಳಿ ಅದೇನಕ್ಕ? ಇದೀನಿ ಸರ್. ಇನ್ನವಾ
ಸರ್ ಏನಾದ್ರು ಮಾತಾಡ್ರಿ ಸರ್. ಯಾಕೆ ಮಾತಾಡಕವ? ಸರ್ ಸಹನ ಮ್ಯೂಟ್ ಮಾಡ್ಕೊಂಡಿದ್ಲು ಅಂದ್ರೆ ಅವಳದೇ ಫೇಸ್ ಬರ್ತಿತ್ತು. ಯಾ ಸಹನ? ಲಿಂಗಳ್ಳಿ ಸಹನ ಸರ್. ಬಸಕ್ಕ ಸರ್ ನಾನ್ ಮ್ಯೂಟ್ ಮಾಡಿದೀನಿ ಸರ್, ನನ್ ತಪ್ಪಲ್ಲ ಅದು, ಅದ್ ಬರ್ತಿರುತ್ತೆ. ಇಲ್ಲಿ ಹೊಡಿಬೇಡವ ನನಗೆ. ಇನ್ನು 4 ದಿವಸ 4 ಮಕ್ಳಿಗೆ ಪಾಠ ಮಾಡ್ಬೇಕು ಅಂತಿದ್ದೀನಿ ನಾನು ಇನ್ನ. ಹಂಗೆ ಗರ್ರ ಅಂತ ಬಂದ್ಬಿಡ್ತೀಯಾ? ಸರ್ ಬಿಡಿ ಮತ್ತೆ ಬಿಡಿ ಡಿವೈಡೆಡ್ ಬೈ ಎಡಿ ಇದೆಯಲ್ಲ, ಹೇಳ್ರಿ ಮೇಲಕ್ಕ. ಅದು ಎಲ್ಲೋಗುತ್ತೆ? ಅಬ್ಬಬ್ಬಬ್ಬ ಎಂತ ಪ್ರಶ್ನೆ ನೋಡ್ರಿ ಅಕ್ಕ. ಇಲ್ಲಿ ನೋಡ್, ಅವಳಿಗೆ ಹೇಳ್ಬಿಡ್ತೀನಿ ಈಗ. ಹರ್ಷಿತಾ ತಿಂಚೋ, ಈ ಬಿ ಡಿವೈಡೆಡ್ ಬೈ ಎಡಿ ಬದಲಾಗಿ ಇದನ್ನ ಹಾಕ್ಬೋದಾ? ಈ ಬಿ ಡಿ ಡಿವೈಡೆಡ್ ಬೈ ಎಡಿ ಇದಕ್ಕೂ ಸಮ, ಇದೇ ಬಿ ಡಿ ಡಿವೈಡೆಡ್ ಬೈ ಬಿ ಡಿ ಡಿವೈಡೆಡ್ ಬೈ ಎಡಿ ಇದಕ್ಕೆ ಸಮ ಅಂದ್ಮೇಲೆ ಈ ಬಿ ಡಿ ಡಿವೈಡೆಡ್ ಬೈ ಎಡಿ ಬದಲಾಗಿ ಇದನ್ನ ಹಾಕ್ಬೋದಾ? ಮತ್ತೆ ಅಷ್ಟೇ ಆನ್ಸರ್ ಬರ್ತಿದ್ದೀನಿ. ಅವೆರಡು ಕಾಮನ್ ಇದೆಯಲ್ಲ, ಹಂಗಾಗಿ ಬರೆಯಲ್ಲ ಸರ್. ಅಲ್ಲಮ್ಮ, ಒಂದು ವಿಚಾರ ಹೇಳ್ತೀನಿ ಕೇಳಿ. 2 LHS ಈಕ್ವಲ್ ಇದ್ರೆ 2 RHS ಈಕ್ವಲ್ ಇದ್ದೇ ಇರ್ತವೆ. ನೋಡ್ರಿ, ಇದೂನು ಸಹ ಇದಕ್ ಸಮ, ಇದೂನು ಸಹ ಇದಕ್ ಸಮ ಅಂದ್ಮೇಲೆ ಬಿ ಡಿ ಡಿವೈಡ್ ಬೈ ಎಡಿ ಬಿ ಬೈ ಇ ಸಮ, ಬಿ ಡಿ ಡಿವೈಡ್ ಬೈ ಎಡಿ ಬಿ ಎಫ್ ಬೈ ಎಫ್ ಇ ಸಮ ಅಂದ್ಮೇಲೆ ಇವೆರಡು ಏನಾಗಿರ್ತಾವ ಒಂದಕ್ಕೊಂದು ಇರಲೇಬೇಕು. ಹೌದೇನಮ್ಮ? 1 is equal to 2, 2 is equal to 3 ಆದ್ರೆ 1 is equal to 3 ಅಂತ ಬರಿಬಹುದಾ? ಬರಿಬಹುದಾ? ಅದನ್ನೇ ಉಪಯೋಗಿಸ್ಕೊಳ್ಳಿ. ರೈಟ್ ಆನ್ ದ ನೆಕ್ಸ್ಟ್ ಪ್ರಾಬ್ಲಮ್. ಆದವರು 5ನೇ ಪ್ರಾಬ್ಲಮ್ಗೆ ಹೋಗಿ. ಅಳಿಸ್ಬೋದಾ? ಎಸ್ ಸರ್. ಓಕೆ. ಏನಾದ್ರು ಡೌಟ್ಸ್ ಇದೆಯಾ? ಅವಾಗಿನ ಪ್ರಾಬ್ಲಮ್ ಅಲ್ಲಿ ಏನ್ ಡೌಟ್ಸ್ ಇಲ್ಲಲ್ಲ? ಈಗ ಬರ್ಕಂಡ್ ಆಯ್ತಾ? ಎಸ್ ಸರ್. ಆಯ್ತು. ಇವತ್ತು ಬಿಡ್ರಿ ಸರ್, ಚಿತ್ರ ಬರ್ಕಣಕ್ಕೆ ಇವತ್ತೆಲ್ಲ ಬರ್ಕಂತೀವಿ. ಅಳ್ತೆ ಮಾಡಿ ಇಷ್ಟಿಷ್ಟು ಉದ್ದ ಇಷ್ಟಿಷ್ಟು ಆಗ್ಲಾ ಅಂತ ನೋಡಿ ಬರ್ಕಂತೀವಿ. ನಾಳೆ ಮಾಡಂತ್ರಿ ಸರ್, ಅಲ್ವಾ? ನೋ ಸರ್. ಸರ್ ಸಮನ್ವಯ
ಸಾಟರ್ಡೆ ಸಂಡೇ ಫೋನ್ ಮಾಡಿದೆ, ಯಾಕೆ ರಿಸೀವ್ ಮಾಡಿಲ್ಲವ? ಸರ್ ಮ್ಯೂಟ್ ಮಾಡಿ ಚಾರ್ಜಿಗೆ ಹಾಕಿದ್ವಿ. ಹೌದನವ? ಆಯ್ತು. ಸರ್ ಯಾಕೋ ಫೋನ್ ಮಾಡಿದಾರೆ ಅಂತ ಮತ್ತೆ ರಿಪ್ಲೈ ಮಾಡ್ಬೋದಿತ್ತಲ್ಲವ? ಅಲ್ಲ, ಒಂದ್ ಸೌಜನ್ಯ ಇಟ್ಕೊಳ್ರಿ. ಅಷ್ಟ್ ಸಾರಿ ಮಿಸ್ ಕಾಲ್ ಮಾಡಿದಾರೆ, ಯಾಕೆ ಮಾಡಿದ್ರಿ ಸ ಅಂತ ಕೇಳೋ ಸೌಜನ್ಯಗಳಿಲ್ವಾ? ಯಾರು ಕಾಲ್ ಮಾಡಿದ್ರೆ ಒಂದು ರಿಪ್ಲೈ ಮಾಡೋದ್ ಕಲೀರಿ. ನಂದೊಂದೇ ಅಲ್ಲ, ಯಾರೇ ಸ್ನೇಹಿತರು ಮಾಡಿದ್ರು ನಿಮ್ಮ ಹತ್ರ ಟೈಮ್ ಪಾಸ್ಗೋಸ್ಕರ ಯಾರು ಮಾತಾಡಿರಲ್ಲ. ನಿಮ್ಮ ಹತ್ರ ಏನೋ ಅವಶ್ಯಕತೆ ಇದೆ ಅಂತ ಮಾತಾಡ್ಬೇಕು ಅಂತ ಫೋನ್ ಮಾಡಿರ್ತಾರೆ. ಅದನ್ನ ನೀವು ಅಡ್ವಾಂಟೇಜ್ ತಗೊಳೋದಲ್ಲ, ಇದು ಡಿಸ್ಅಡ್ವಾಂಟೇಜ್. ಸೊ ನಾನ್ ನಿನ್ನ ಹತ್ರ ಏನ್ ವಿಚಾರಕ್ಕೆ ಮಾಡಿದ್ದೆ ಅಂದ್ರೆ, ಹೋಮ್ ವರ್ಕ್ ಯಾಕೆ ಬರ್ದಾಕಿಲ್ಲವ ಅಂತ ಕೇಳಕ್ಕೆ ಅಂತ ಮಾಡಿದ್ದೆ. ನೀನ್ ಮ್ಯೂಟ್ ಮಾಡಿದ್ದೆ ಅಂದ್ಮೇಲೆ ನೀವ್ ಫೋನೇ ನೋಡಿಲ್ವಾ ಅಲ್ಲಿ ಇವತ್ತಿನ ತನಕ? ಸಮನ್ವಯ ನೋಡಿದ್ವಿ ಸರ್. ಮತ್ ನೋಡಿದ್ಮೇಲೆ ಮಾಡ್ಬೇಕಲ್ವಾ ರಿಪ್ಲೈನ? ಸರ್ ಅದು ಹೋಮ್ ವರ್ಕ್ ಮಾಡಿರ್ಲಿಲ್ಲಲ್ಲ, ಅದಕ್ಕೆ ಅಂತ ಗೊತ್ತಾಯ್ತು. ಅದಕ್ಕೆ ಸೊ ಅಂದ್ರೆ ಸೋವಾನ ಸರ್, ನಮಗೆ ಗೊತ್ತಾಯ್ತು. ಓಕೆ, ನೋಡ್ರಿ ಅದನ್ನ ಹೇಳ್ಬೇಕಾ? ಬಹಳ ನೋಡ್ರಮ್ಮ, ದಿಸ್ ಇಸ್ ನಾಟ್ ಎ ಗುಡ್ ಥಿಂಗ್. ನೀವು ಸ್ಟೂಡೆಂಟ್ಸ್ ಇನ್ನ ಕಲಿಯೋದಿದೆ. ಓಕೆ, ಬರ್ರಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ಶೋ ದಟ್ ಅಂತ ಕೇಳಿದ್ದಾನೆ. ಶೋ ದಟ್ EF ಪ್ಯಾರಲಲ್ ಟು, ನಾನು ಲೆಕ್ಕನ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್, ಆಮೇಲೆ ಪ್ರೂವ್ ಮಾಡಕ್ ಹೋಗಿ. ಇಲ್ಲಿ ಹರ್ಷಿತಾ EF ಪ್ಯಾರಲಲ್ ಟು QR ಅಂತ ಪ್ರೂವ್ ಮಾಡಬೇಕು. EF PQR ಟ್ರಯಾಂಗಲ್ EF ಪ್ಯಾರಲಲ್ ಟು QR ಆದ್ರೆ PE ಡಿವೈಡೆಡ್ ಬೈ EQ ಅಥವಾ PF ಡಿವೈಡೆಡ್ ಬೈ FR ಅಂತ ಪ್ರೂವ್ ಮಾಡಿದ್ರೆ, ಇವೆರಡು ರೇಷಿಯೋ ಈಕ್ವಲ್ ಆದ್ರೆ ಇದು ಪ್ಯಾರಲಲ್. ಎಸ್ ಸರ್. ನಾವೀಗ ಇದನ್ನ ತಂದ್ರೆ, ಈ ಆನ್ಸರ್ ತಂದ್ರೆ ದೆನ್ ರೈಟ್ EF ಪ್ಯಾರಲಲ್ ಟು QR ಅಂತ ಬರಿಬೋದಾ? ಎಸ್ ಸರ್, ಬರಿಬೋದು. ಆಲ್ರೆಡಿ EF ಪ್ಯಾರಲಲ್ ಟು QR ಅಂತ ಕೊಟ್ಟಿಲ್ಲ ಅವನು. ನಾವು ರೇಷಿಯೋ ಕಂಡಿಡಿದು ಬಿಟ್ಟು ಇವೆರಡನ್ನು ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ದೆನ್ ಯು ರೈಟ್ ಡೌನ್ EF ಪ್ಯಾರಲಲ್ ಟು QR. ಕ್ಲಿಯರಾ? ಸೊ ನಾನ್ ಪ್ರಶ್ನೆ ಯಾರಿಗೆ ಅರ್ಥ ಆಗಿಲ್ಲ, ಡೌಟ್ ಇದ್ರೆ ಕೇಳ್ರಿ. ನಾವು ಮಾಡ್ಬೇಕಾಗಿರೋದು ಸಾರಾಂಶ, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅಂದ್ರೆ, ನಾವು EF ಪ್ಯಾರಲಲ್ ಟು QR ಅಂತ ತೋರಿಸ್ಬೇಕು. EF ಪ್ಯಾರಲಲ್ ಟು QR ಅಂತ ಲಾಸ್ಟ್ ಕನ್ಕ್ಲೂಷನ್ ಆನ್ಸರ್ ಬರ್ಬೇಕು ಅಂದ್ರೆ ನಾವು ಆನ್ಸರ್ ಏನ್ ತರಬೇಕು? PE ಡಿವೈಡೆಡ್ ಬೈ EQ, PF ಡಿವೈಡೆಡ್ ಬೈ FR ತಂದ್ರೆ ಆನ್ಸರ್ ತಂದ್ರೆ ದೆನ್ ಯು ರೈಟ್ EF ಪ್ಯಾರಲಲ್ ಟು QR ಅಂತ ಬರಿಬೋದಾ? 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 ಓಕೆ, ಬನ್ನಿ ಈಗ ಸಾಲ್ವ್ ಮಾಡಿ. ಓಕೆ, ಬರ್ರಿ. ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋಬಹುದಾ? ನೀವ್ ಏನಾದ್ರು ಹೇಳ್ರಿ ಸರ್, ನಾವು ಹೂ ಅಂತೀವಿ, ನೀವು ಕಾಗೆ ಬೆಳ್ಳಗಿದೆ ಅಂತ ಹೇಳ್ರಿ, ನಾವು ಹೂ ಅನ್ನೋದ್ರ ಕೇಳ್ರಿ. ಸರ್ ಅರ್ಥ ಆಗಿತ್ತೆ, ಅದಕ್ಕೆ ಎಸ್ ಹೇಳಿದ್ವಿ ಸರ್. ನಮ್ ಜಮಾನನೇ ಹೆಂಗಿದೆ ಸರ್. ಇಲ್ಲಿ ನಾನು ಒಂದು ಫಿಗರ್ ಬರೀತೀನಿ. ಕಾಣಿಸ್ತಿಲ್ಲ ಸರ್. ಏನು ಚಸ್ಮಾ ಹಾಕಲ್ಲವ? ಸರ್ ಮೊದ್ಲಿಗೆ ಸ್ಕ್ರೀನ್ ಬ್ಲಾಕ್ ಬಂತ, ಅದಕ್ಕೆ ಕೇಳ್ದೆ. ಬರಿಬೇಕಾದ್ರೆ ಹಿಂಗ್ ನಿಂತಿರ್ತೀನಿ, ಮತ್ತೆ ಇಲ್ಲಿ ಬ್ಲಾಕ್ ಬರ್ದೇನು ಗ್ರೀನ್ ಬರ್ತತ? ಓಕೆ, ಬರ್ರಿ. ಈಗ ನಾನು ಆಲ್ರೆಡಿ ಫಿಗರ್ ಬರ್ಕೋಬೇಡ್ರಿ. ಇನ್ ಟ್ರಯಾಂಗಲ್ ನಾನು ನಿಮ್ ಆಮೇಲೆ ಅರ್ಥ ಆದ್ಮೇಲೆ ಬರ್ಕೋಣಂತ್ರಿ. ಒಂದು POQ ಆಯ್ತಾ ಟ್ರಯಾಂಗಲ್ ನೋಡ್ರಿ. ನಾನು ಒರಿಜಿನಲ್ ಫಿಗರ್ ಅಲ್ಲಿ ನೋಡ್ಬೇಕು, ನಮ್ದು ಒರಿಜಿನಲ್ ಫಿಗರ್ ಇದು. POQ ನಲ್ಲಿ ED ಈಸ್ ಪ್ಯಾರಲಲ್ ಟು OQ. ನೋಡ್ರಿ, ED ಈಸ್ ಪ್ಯಾರಲಲ್ ಟು OQ. ಕ್ಲಿಯರ್? ಕರೆಕ್ಟಾ? ಅದನ್ನ ಮತ್ತೆ ಈ ಕಡೆ ಬರ್ದಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ED ಪ್ಯಾರಲಲ್ ಟು OQ. ED ಪ್ಯಾರಲಲ್ ಟು OQ. ಸೊ ನೌ ಯು ಅಪ್ಲೈ ದಿ ಏನು BPT ಅಪ್ಲೈ ಮಾಡ್ಬೋದಾ? BPT ಏನು? PE by EQ is equal to PD by DO. it is equation 1. ನೋಡ್ರಿ ಎಷ್ಟು ಚೆನ್ನಾಗಿ ಈ ಫಿಗರ್ ಬರಿದೇ ಇದ್ರೆ ನೀನ್ ಕಂಡುಬಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ರಚನಾ.
ಮತ್ತೆ ಸಹನ ಕಣ್ಣು ಬೇರೆ ಕಾಣಲ್ಲ ಅವಳಿಗೆ, ಪಾಪ ಇನ್ನು ಅಡ್ಜಸ್ಟ್ ಆಗಿಲ್ಲ ಕನ್ನಡಕ. ಆಮೇಲೆ ಸಾಮಾನ್ಯವಾಗಂತೂ ಕಾಣದೇ ಇಲ್ಲ ಅವಳು. 22 ಒಂಚೂರು ನೋಡವ ನೀನು. 22 ಆಯ್ತಾ? ಸರ್ 22 ನೋಡ್ತಿದ್ಯಾ? ಅವಳು ಒಂಚೂರು ನೋಡ್ತಿದ್ಯಾ? 21 ನೋಡ್ತಿದ್ಯಾ? ಎಸ್ ಸರ್ ನೋಡ್ತಿದ್ದೀನಿ. ನಿನಿಗೂ ಕಿವಿ ಕೇಳಲ್ಲ, ನಾವ್ ಏನ್ ಮಾಡ ಸುಮ್ನೆ ಬಡ್ಕೊಳೋದೇನಾಗ್ತದೆ. ಸರ್ ನೋಡ್ತಿದ್ದೀನಿ ಸರ್. ಅಪ್ಪ ನಿಂದು ತಪ್ಪಿಲ್ಲ, ಬೈ ಗಾಡ್ ಗಿಫ್ಟ್ ಅದು. ಸರ್ ಗಾಡ್ ಗಿಫ್ಟ್. ಕಿವಿ ಕೇಳಲ್ಲ ಅವಳಿಗೆ. ಸಾಮಾನ್ಯವಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ. ಎಷ್ಟೋ ಹೊತ್ತಾದ್ಮೇಲೆ ಓ ಅಂತಾಳೆ. ವಂಶಿಗೆ ಇನ್ನೇನ್ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ನನಗೆ ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ. ಎರಡು ಅದಾವ, ನಿನ್ಗೆ ಗೊತ್ತಾತ ಅನ್ಬಿಡಾಗಾದ್ರೆ. ನಾನು ಹೇಳಕ್ Yes, sir. ಹೋಗ್ಬೇಕು ಈಗ ಮತ್ ಬೇಜಾರಾಗಲ್ಲ ಅಂತೇಳಿ. ಈಗ ನಮ್ ತಂಗಿ ಮಗಳಲ್ಲ, ಮತ್ ನೋಡಪ್ಪ ನಮ್ಮ ಅಣ್ಣಿಂಗ್ ಅಂತ ನಮ್ ತಂಗಿ ಸೊಸೆದೊಂದ್ ಸ್ವಲ್ಪ ಇದು ಮಾಡ್ಬೋದಿತ್ತು, ನೋಡಿ ಎಲ್ಲರಿಗೂ ಹೇಳ್ತಾರೆ ಅಂತ ಇರ್ತದೆ ಅಂತೇಳಿ ಅದಕ್ಕೆ ನಾನು ಅವಾಯ್ಡ್ ಮಾಡಿದೆ. ಸರ್ ಆ ಕ್ಯಾಮ್ರಾ ಜೊತೆ ಆಟ ಆಡ್ತಿದ್ದಾಳೆ ಸರ್ ಅವಳು ಅವಾಗ್ಲಿಂದ. ಆ ಕ್ಯಾಮ್ರಾ ಜೊತೆ ಆಟ ಆಡ್ತಿದ್ದಾಳೆ ಸರ್. ನಂಗೆ ಕಾಣ್ತಾ ಐತೆ, ನಾನು ಆಮೇಲೆ ನೋಡ್ತೀನಿ ವಿಡಿಯೋನ. ಮತ್ತೆ ನಾನು ಇದಾದ್ಮೇಲೆ ಕ್ಲಾಸ್ ನೋಡಿದಾಗ ಯಾರ್ಯಾರು ಏನ್ ಆಟ ಆಡಿದ್ರೆ ಅಂತ ಗೊತ್ತಾಗ್ಬಿಡ್ತತೆ. ಈಗ ಏನ್ ಮಾಡೋದವ? ಸರ್ ಇಲ್ಲಿ ನೀವೇ ಕಾಣ್ತಿಲ್ಲ ಸರ್ ನನಗೆ. ಸರ್ ಇವತ್ತಿಂದಲ್ಲ ಸರ್, ನಿನ್ನೆ ನೋಡಿ ಸರ್, ನಿನ್ನೆ ಬಾರಿ ಚೆನ್ನಾಗೈತೆ. ಇನ್ ಟ್ರಯಾಂಗಲ್ ಆಡ್ಲಿ. ನಾಳೆ ಎಕ್ಸಾಮ್ ಅಲ್ಲಿ ಆಟ ಆಡಕ್ ಅವ್ರ ಮೇಸ್ಟ್ರನ್ನೇ ಕಳ್ಸನಂತೆ, ಮ್ಯಾಥಮೆಟಿಕ್ಸ್ ಮಾಸ್ಟರ್. ಇನ್ ಟ್ರಯಾಂಗಲ್ POR ನೋಡ್ರಿ. ಯಾರಿಗ್ ಕಾಣ್ತಾ ಇಲ್ಲಮ್ಮ? ಸರ್ ವಂಶಿಕಾ. ನೋಡಮ್ಮ, ಸುಮ್ನೆ ಏನೇನ ಮಾತಾಡ್ಬೇಡ್ರಿ ನೀವು. ಈಗ ಕಾಣ್ತಾ ಆಯ್ತಾ? ಸರ್ ಸ್ಕ್ರೀನ್ ಶಾಟ್ ಯಾವ್ದು ಕಾಣ್ತಿದೆ ಸರ್. ಯಾರಿಗ್ ಕಾಣ್ತಾ ಇಲ್ಲ? ಯಾರಿಗೆ? ಸರ್ ವಂಶಿ ಕಾಣ್ತಿಲ್ವಂತೆ ಸರ್. ಛೇ, ಸರ್ ಕಾಣ್ತಾ ಇಲ್ಲ. ಸರ್ ವಾಯ್ಸ್ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಕೊಂಡ್ಗ ಸರಿ ಆಗುತ್ತೆ. ಇನ್ ಟ್ರಯಾಂಗಲ್ POR ಬರ್ರಿ. ಈಗ POR ಟ್ರಯಾಂಗಲ್ ಬರೀತೀನಿ ನಾನು ಫಸ್ಟ್. ಅದಕ್ ಮೊದ್ಲೇ POR ಟ್ರಯಾಂಗಲ್ ಬರೀತೀನಿ ಮೊದ್ಲು, ಮತ್ತೊಂದು ಇಲ್ಲಿ ಟ್ರಯಾಂಗಲ್ ಬರೀತೀನಿ ನಿಮಗೆ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾವು ರೈಟ್ POR ಯಾವುದು? D. So D of parallel OR. DF parallel to OR. ಹೌದಾ? by BPT. PD divided by PD divided by DO. PF divided by FR. Equation 2. ಆಯ್ತಾ? ತಪ್ಪು ಬರ್ಕಬೇಡಿ, ನಿಧಾನ ಆಗ್ಲಿ, 5 minutes ಲೇಟ್ ಆಗ್ಲಿ, ಆದ್ರೆ ತಪ್ಪನ್ನ ಬರ್ಕಬೇಡಿ. ಇಟ್ ಈಸ್ D.
ಕತ್ಲಿಗೆರೆ ಸಿಂಚನ ಎಸ್ ಸರ್ ಇಬ್ಬರಣ ಈಗ ಫ್ರಮ್ 1 and 2 ಇನ್ನು ಯಾರ್ದಾರ ಐತಾ ಬರ್ಕಣದು ಬರ್ಕೊಳ್ಳಿ ಆಮೇಲೆ ಕನ್ಕ್ಲೂಷನ್ ಮಾಡ್ತೀನಿ ನಾನು. ನೀವು ಬರ್ಕೊಳ್ಳಿ ಫಸ್ಟ್, ತಪ್ಪನ್ನ ಬರ್ಕೋಬೇಡಿ. ಸರ್ ಥೇರಮ್ನ ಇವತ್ತು 5 times ಬರ್ದಾಕ್ಬೇಕಾ? ಹೌದು, ಈಗ ಪಕ್ಕ ಆದ್ರ Yes, ಸರ್ sir. 5 days ಆಯ್ತು ಪಕ್ಕ ಆಗ್ಲಿ ಸರ್. ಜನ ಪಕ್ಕ ಆಗಿದಿರಿ ಹೇಳ್ರಿ. ಸರ್ ನಾನ್ ಪಕ್ಕ ನಾವ್ ಪಕ್ಕ ಆಗಿದ್ದೀವಿ. ಬಂದೇ ಬರುತ್ತಾ ಸ್ಟೇಟ್ಮೆಂಟ್ ಬರೇ ಪ್ರೂವ್ ಮಾಡೋದಲ್ಲ, ಸ್ಟೇಟ್ಮೆಂಟ್ ಬರುತ್ತಾ? ಎಸ್ ಸರ್ ಎಲ್ಲ ಬರುತ್ತೆ. ಓಕೆ, ಇವತ್ತೊಂದ್ಸಲ ಬರ್ದಾಕ್ರತ್ ಹೋಗಿ. ಎಸ್ ಸರ್ Yes, sir. ನಿಮ್ ಒಳ್ಳೇದಕ್ಕೆ ಕೇಳೋದು. ನಾಳೆ ಎಕ್ಸಾಮ್ ಅಲ್ಲಿ 5 marks ಇಂದ ರಿಜೆಕ್ಟ್ ಆಗಿ ಬಂದೆ ಅಂದ್ರೆ ಒಂದ್ ಕಾಲೇಜಿಂದ, ಸರ್ ಅವತ್ ನಿಮ್ ಮಾತು ಇನ್ನೊಂದು 5 ಸಲ, ಈಗ 5 ಅಲ್ಲ 50 ಸಲ ಬರಿತೀನಿ ಅಂದ್ರೆ 5 marks ಕೊಡಲ್ಲ. ಒಂದ್ ನೆನ್ಪಿಟ್ಕೊಳ್ರಿ. ಈಗ ಈ ನೀಟ್ ರ್ಯಾಂಕಿಂಗ್ ನಡೀತಿದೆ ಹರ್ಷಿತಾ. ಲಾಂಗ್ ಟರ್ಮ್ ಕೋಚಿಂಗ್ ಹೋಗಿ 450 460 ಈ ತರ ತಗೊಂಡಿದ್ದಾರೆ. ಅಬೋವ್ 600 ಮೇಲೆ ಇದ್ರೆ ಸಿಗೋದ್ ಕಷ್ಟ ಇದೆ. 720ಗೆ ಹರ್ಷಿತಾ ಎಷ್ಟು ಕಷ್ಟ ಪಡ್ತಿದಾರೆ ಗೊತ್ತಾ ಪೇರೆಂಟ್ಸ್? Yes, sir. ನಮ್ ಸಿಸ್ಟರ್ ಒಬ್ರು ತಗೊಂಡಿದ್ದಾರೆ ಲಾಂಗ್ ಟರ್ಮ್. ಹಾ? ಸರ್ ಎಷ್ಟ್ ಬಂತು ಅಂತ ಗೊತ್ತಿಲ್ಲ, ಬಟ್ ಲಾಂಗ್ ಟರ್ಮ್ ತಗೊಂಡು ಓದ್ತಿದ್ದಾರೆ ಇವಾಗ. ಓದ್ತಿದಾರೆ ಅದಲ್ಲ. ನಾವು ಯಾಕೆ ಹೇಳು, ಫಸ್ಟ್ ಅಟೆಂಪ್ಟ್ಗೆ ಟ್ರೈ ಮಾಡಿದ್ರೆ ಮೋರ್ ದ್ಯಾನ್ 600 ಸ್ಕೋರ್ ಮಾಡ್ಬೋದು, ಆಯ್ತಾ? ಆದ್ರೆ ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ಬೇಕಾದ್ರೆ 1 year ವೇಸ್ಟು, ಮನಿ ವೇಸ್ಟು, ಟೈಮ್ ವೇಸ್ಟು. ಅದಕ್ಕೆ ಹೇಳೋದು, ಕಷ್ಟಪಡೋ ಟೈಮಲ್ಲೇ ಕಷ್ಟಪಟ್ಬಿಡ್ರಿ. ಆಮೇಲೆ ಕಷ್ಟ ಪಡ್ತೀನಿ ಅಂದ್ರೆ ಮತ್ ಕಷ್ಟ ಅದು ಸಪರೇಟ್ ಸರ್. ಅದಕ್ಕೊಂದು ಕಷ್ಟ ಪಡ್ತೀನಿ ಸರ್, ಒಂದು 5 marks ಆಡ್ ಮಾಡ್ಕೊಟ್ಟಂದ್ರೆ ಮಾಡ್ಕೊಡ್ತಾರೆ ಬೋರ್ಡ್ನರು ಮಾರ್ಕ್ಸ್ ಕಾರ್ಡ್ ಬಂದ್ಮೇಲೆ. ಹರ್ಷಿತಾ ನೋ ಸರ್. ಮತ್ತೆ ಓಕೆ ಬರ್ರಿ. ಈಗ ಈ ಸಿಂಚು ನಿನಗೊಂದು ಡೌಟ್ ಇದೆ. ಈಗ ಈಕ್ವೇಶನ್ ಫ್ರಮ್ ಇನ್ ಟ್ರಯಾಂಗಲ್ POQ ನಲ್ಲಿ ED is parallel to OQ by BPT, PE by EQ, PD divided by DO ಬರ್ದ್ವಿ. equation 1 ಅಂತ ಬರ್ದ್ವಿ. So again I will write ಇನ್ನು one more, I will take one more triangle POR. ಟ್ರಯಾಂಗಲ್ POR ತಗೊಂಡ್ಮೇಲೆ PF ಬರ್ದೆ, ಟ್ರಯಾಂಗಲ್ POR ಬರ್ದೆ ನಾನು ಇಲ್ಲಿ ಬರ್ದಿದ್ದೀನಿ. ಅಲ್ಲಿ ಒಂದು ಪ್ಯಾರಲಲ್ ಆಗಿದೆ, ಅದು DF. ಸೊ ನೋಡ್ರಿ, DF parallel to OR, you can by BPT, PD divided by DO, PF divided by FR. equation 2 ಅಂತ ಕರೆದೆ. ಫ್ರಮ್ 1 and 2 ನಲ್ಲಿ ಸಿಂಚು ನೋಡು, ಈ PD divided by DO ಬದಲಾಗಿ ಇದನ್ನಾರು ಇಲ್ಲಿಗೆ ಹಾಕ್ಬಹುದು, ಇದನ್ನಾರು ಇಲ್ಲಿಗೆ ಹಾಕ್ಬಹುದು. ಸಿಂಚು ಅವೆರಡು, ಇದೂನು PD, ಇದ್ರ ಆನ್ಸರ್ PD divided by DO ಈಕ್ವಲ್, ಇದ್ರ ಆನ್ಸರ್ PD divided by ಈಕ್ವಲ್ ಅಂದ್ರೆ ಈ PD divided by DO ಬದಲಾಗಿ ಇದನ್ನ ಹಾಕ್ಬೋದಾ? ಹಾಕ್ಬೋದಾ? ಬರೀರಿ ಹೆಂಗಾದ್ರೆ, ಫ್ರಮ್ 1 and 2 PE divided by EQ is equal to PF ಡಿವೈಡೆಡ್ ಬೈ FR. ಹಿಂಗ್ ಆಗೀತೆ ಅಂದ್ರೆ ಹರ್ಷಿತಾ, ಸಿಂಚು ಹಿಂಗ್ ಆಗೀತೆ ಅಂದ್ರೆ PE divided by EQ, PF divided by FR ಆಗಿದೆ ಅಂದ್ರೆ EF ಖಂಡಿತವಾಗಿಯೂ ಯಾವ್ದಕ್ಕೆ ಪ್ಯಾರಲಲ್ ಆಗಿರುತ್ತೆ? 2R ಗೆ ಪ್ಯಾರಲಲ್ ಆಗಿರುತ್ತೆ. ಇಷ್ಟೆಲ್ಲ ಆನ್ಸರ್ ತರಬೇಕಾಗಿದ್ದು ಬಂತಾ? ಏನಾದ್ರು ಡೌಟ್ಸ್ ಇದೆಯಾ? ನೋ ಸರ್. ಹರ್ಷಿತಾ ಸುಮ್ನೆ ಬೇಡ ನೀನು. ಅಲ್ಲೇನ ಮಂಡಕ್ಕಿ ಗಿಂಡಕ್ಕಿ ಮಾಡಿದಾರೆ, ನಾನು ತಿನ್ನಕ್ಕೋಸ್ಕರ ನೀನು ಮುಗೀತು ಅರ್ಥ ಆಗೈತಿ ಅಂತೇಳಿ ಅವಸರ ಕ್ಲೋಸ್ ಮಾಡ್ಬೇಡ ಕ್ಲಾಸ್ ನೀನು.
ಇಲ್ಲ ಸರ್ ಅರ್ಥ ಆಯ್ತು. ಸರ್ ಅಲ್ಲೇ ಹೋಗಿದ್ದಾಳೆ ನೋಡ್ರಿ ಸರ್. ಚಿನ್ಮಯಿ ಸರ್ ಇದೀನಿ. ಚಿನ್ಮಯಿ ಗುಂಡೇರಿ ಗುಂಡೇರಿ ಹೋಗಿತ್ತೆ. ಹಾ ಸರ್ ಇದೀನಿ. ಹ್ಮ್ ಆಲ್ಸ್ವಾಮಿ ಅಂತ ಇದ್ದಾನೆ ಗೊತ್ತೇನಮ್ಮ ನಿಮ್ಗೆ? ಯಾರು ಸರ್? ಹೈಸ್ಕೂಲ್ ಮಾಸ್ಟರ್ ಆಗಿದ್ದಾನೆ. ಗೊತ್ತಿಲ್ಲ ಅವನಿಲ್ಲ ಸರ್. ಈಗ ಬೆಂಗಳೂರಿಂದ ಆ ಕಡೆ ಒಂದು ಊರಿದೆ ಅಲ್ಲಿದ್ದಾನೆ ಈಗ. ಸ್ವಾಮಿಯವರು ಹೈಸ್ಕೂಲ್ ಟೀಚರ್. ನಾನು ಒಟ್ಟಿಗೆ ಅಪಾಯಿಂಟ್ ಆಗಿದ್ದ. ಗೊತ್ತಿಲ್ಲ, ಪಪ್ಪನ್ ಕೇಳ್ಬೇಕು ಸರ್. ಊರಾಗಿದ್ರಲ್ಲ ಗೊತ್ತಾಗತ್ ನಿನಗೆ? ನೀವು ಕಾಡಲ್ಲಿ ಸರ್ ನಾವ್ ಈಗ 2 ವರ್ಷದಿಂದ ಇರೋದು ಸರ್. ಮೊದ್ಲೆಲ್ಲಿದ್ರಿ? ಚನ್ನಗಿರಿ. ಕಾಡು ಸರ್ ಕಾಡಲ್ಲಿದ್ದು. ಓಕೆ. ಸೊ ಇದ್ರ ಬಗ್ಗೆ ಬರ್ರಿ ಆಮೇಲೆ ಮಾತಾಡೋಣ. ಸೊ ಸಿಂಚು ಒಬ್ಳಿಗೆ ಡೌಟ್ ಇರೋದು PD ಡಿವೈಡ್ ಬೈ DO. PD ಡಿವೈಡ್ ಬೈ DO ಇದರ ಬದಲಿಗೆ 16 ಇಲ್ಲ ಹಾಕ್ಬೋದು, ಇದರ ಬದಲಿಗೆ 16 ಇಲ್ಲ ಹಾಕ್ಬೋದು. ಹಾಕ್ಬೋದಾ ಸಿಂಚು? ಕ್ಲಿಯರಾ? ನಾನು ಏನ್ ಇದು ಬರಿಬೇಕು ಅಂದ್ರೆ ಆನ್ಸರ್ ಏನ್ ತರಬೇಕು ಅಂತ ಹೇಳಿದ್ದೆ? PE ಡಿವೈಡ್ ಬೈ EQ PF ಡಿವೈಡ್ ಬೈ FR ತರಬೇಕು ಅಂತ ಹೇಳಿದ್ನ ಇಲ್ಲ? ಇದು ತಂದ್ರೆ ನಾವು EF ಪ್ಯಾರಲಲ್ ಟು QR ಅಂತ ಬರಿಬಹುದು ಅಂತ ಹೇಳಿದ್ದೆ ಹರ್ಷಿತಾ. ಇದು ಕ್ಲಿಯರಾ? ಕ್ಲಿಯರ್ ಆಯ್ತು. ಹಂಗಾದ್ರೆ ನಾವು ಈ ಆನ್ಸರ್ ಬಂದಿದೆ ಅಂದ್ರೆ EF QR ಗೆ ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ನೌ ಇಟ್ ಇಸ್ ಕ್ಲಿಯರ್? 100%? Are you sure? ಯಾಕೆ ಮಾಡ್ಲಾ? ಹೇಳವಾ ಏನು? ಪ್ಯಾರಲಲ್ ಇದ್ರೆ ಎಲ್ಲದಕ್ಕೂ ಹಿಂಗೆ ಇದ್ ಮಾಡ್ಬೇಕಾ ಸರ್? ನಾವು ಪ್ಯಾರಲಲ್ ಇದ್ರೆ ಹೌದು. BPT ಪ್ರಕಾರ ನಾವು ಪ್ಯಾರಲಲ್ ಎಲ್ಲವನ್ನೂ BPT ಪ್ರಕಾರ ಮಾಡಲ್ಲ ಹರ್ಷಿತಾ. ಸಿಂಚೋ ಸಾನ ಭಾವನಾ, ಇಲ್ಲಿ ನಾವು BPT ಟ್ರಯಾಂಗಲ್ ನ ಬಳಸ್ಕೊಂಡು ನಾವು ಮಾಡ್ತಾ ಇದ್ದಾಗ EF ಪ್ಯಾರಲಲ್ ಟು QR ಅಂತ ಪ್ರೂವ್ ಮಾಡ್ರಿ ಅಂತ ಕೇಳಿದಾನೆ. ಈಗ EF ಪ್ಯಾರಲಲ್ ಟು QR ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ನಾವು BPT ಈ ಚಾಪ್ಟರ್ ಅಲ್ಲಿ ಅದ್ ಬಿಟ್ರೆ ಬೇರೆ ಯಾವ ವಿಧಾನದಲ್ಲೂ ಪ್ಯಾರಲಲ್ ಅಂತ ಪ್ರೂವ್ ಮಾಡಕ್ ಸಾಧ್ಯತೆ ಇಲ್ಲ. ಸೊ ಕ್ಲಿಯರ್? ಈ ಚಾಪ್ಟರ್ ನಾವು ಮಾಡ್ತಾ ಇರೋದು. ಈಗ ಬೇರೆ ಬೇರೆ ಕಡೆ ಹೋದ್ರೆ ಬೇರೆ ಬೇರೆ ತರ ಕಂಡುಹಿಡಿತೀವಿ ವ್ಯಾಲ್ಯೂಸ್ ಅನ್ನ, ಆಯ್ತಲ್ಲ? ಈ ಚಾಪ್ಟರ್ ಅಲ್ಲಿ ನಾವು ಇದೇ ತರ ಮಾಡ್ಬೇಕು. ಓಕೆನಾ? ಕ್ಲಿಯರಾ? ಕ್ಲೋಸ್ ಮಾಡ್ಲಾ? ಸರ್